ಕಂಟಿನ್ಯೂಸ್ ಸೆಕ್ರೇಷನ್ ಇದೆ ಅಂತ ಬರ್ತಾರೆ. ಅವಾಗ ನೋಡಿದ್ರೆ ಏನಾಗ್ತಾರೆ, ಕಡಲೆ ಬೀಜ ಈ ಥರ ಹಾಕೊಂಡಿರ್ತಾರೆ. ಟೀಚರ್ಸ್ ಇದ್ರ ಮೇಲೆ ಯಾವ ರೀತಿ ಕ್ರಮ ವಹಿಸಬೇಕು? ಚೀವ್ ಮಾಡೋದು ಹೇಳ್ಕೊಡ್ಬೇಕು. ಇನ್ನೊಂದು ಏನು ಅಂತೀವಿ, ಫ್ರೀಕ್ವೆಂಟ್ ಆಗಿ ವಾಟರ್ ತಗೋಬೇಕು. ಮಕ್ಕಳು ಆಹಾರ ತಿನ್ನೋದಾಗ್ಲಿ, ಹಾಗೆ ಆಹಾರ ಯಾವ ರೀತಿಯಾಗಿ ತಿಂದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾನೆ ಇರುತ್ತೆ. ಹಾಗೆ ಪೇರೆಂಟ್ಸ್ಗೆ ಇದ್ರ ಬಗ್ಗೆ ಗೊಂದಲ ಕೂಡ ಇರುತ್ತೆ. ನಾನು ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಆ ಆರ್ಟಿಕಲಲ್ಲಿ 11 ವರ್ಷದ ಬಾಲಕ 3 ಪೂರಿನ ಒಟ್ಟಿಗೆ ತಿಂದು ಉಸಿರು ಕಟ್ಟಿ ತೀರ್ಕೊಂಡಿದ್ದಾರೆ. ಬನ್ನಿ ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸುರೇಂದ್ರ ಅವರಿದ್ದಾರೆ, ಪೀಡಿಯಾಟ್ರಿಷಿಯನ್. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮಕ್ಕಳ ಆಹಾರ ಶೈಲಿ ಹೇಗಿರಬೇಕು, ಅವರು ಹೇಗೆಲ್ಲ ತಿನ್ನಬೇಕು ಅನ್ನೋದ್ರ ಬಗ್ಗೆ. ಸರ್ ಹಲೋ. ಸರ್, ಈಗ ಮಕ್ಕಳು ಊಟ ಮಾಡಬೇಕಾದ್ರೆ ಕೆಲವರು ಎಡಗೈಯಲ್ಲೂ ತಿಂತಾರೆ, ಬಲಗೈಯಲ್ಲೂ ತಿಂತಾರೆ, ಎರಡೂ ಕೈಯಲ್ಲೂ ತಿಂತಾರೆ. ಹೇಗೆ ತಿನ್ನಬೇಕು, ಅದಕ್ಕೆ ಸರಿಯಾದ ಪ್ರಾಸೆಸ್ ಏನು ಅಂತ? ಈಗ ಎಕ್ಸಾಂಪಲ್ ನೀವು ಹೇಳ್ದಂಗೆ ಹೈದರಾಬಾದ್ ಇನ್ಸಿಡೆಂಟೆ. ಓರಲ್ ಕ್ಯಾವಿಟಿ ಅಥವಾ ಥ್ರೋಟ್ ಏನಿರುತ್ತೆ, ಸ್ಮಾಲ್ ಏರಿಯಾ ಇರುತ್ತೆ. ಅಲ್ಲಿ ನೀವು ಅದ್ರ ಕೆಪಾಸಿಟಿಗಿಂತ ಜಾಸ್ತಿ ತಿಂದಾಗ ಏನಾಗುತ್ತೆ, ಚೋಕಿಂಗ್ ಆಗುತ್ತೆ. ಅದೇನಾಗುತ್ತೆ, ಲಂಗ್ಸ್ಗೆ ಹೋಗ್ಬಿಡುತ್ತೆ. ಏನಾಗುತ್ತೆ, ಥ್ರೋಟಿಂದ ಅನ್ನನಾಳ ಮತ್ತು ಬ್ರೀತಿಂಗ್ ಪೈಪ್ ಒಟ್ಟಿಗೆ ಹೋಗುತ್ತೆ, ಸಪ್ರೇಟಾಗಿ ಆ ಟೈಮಲ್ಲೇ ಡಿವೈಡ್ ಆಗುತ್ತೆ. ಯಾವಾಗ ಅದು ಹೋಗಿ ಅಲ್ಲಿ ಬ್ಲಾಕ್ ಆಗುತ್ತೆ, ಬೋತ್ ಚೋಕಿಂಗ್ ಆಗ್ತಾರೆ, ಆವಾಗ ಉಸಿರಾಡೋಕ್ಕಾಗ್ದೇ ಇದು ಮಾಡ್ತಾರೆ. ಇದನ್ನು ಆ್ಯಕ್ಚುಲಿ ಏನು ಮಾಡ್ತೀವಿ, ಅದಕ್ಕೆ ನಾವು ಮೋಸ್ಟ್ ಆಫ್ ದಿ ಟೈಮ್ಸ್ ಮೇಲೆ ನೋಡ್ಬೋದು ನೀವು, ಲೆಸ್ ದೆನ್ 3 ಇಯರ್ಸ್ ಮಕ್ಕಳಲ್ಲಿ ಸ್ಮಾಲ್ ಪಾರ್ಟಿಕಲ್ ಇಟ್ಸ್ ನಾಟ್ ಅಡ್ವೈಸ್ ಫಾರ್ ಲೆಸ್ ದೆನ್ 3 ಇಯರ್ಸ್. ಏನಾಗ್ತಾರೆ, ಈಗ ಸ್ಮಾಲ್ ಬಟನ್ಸ್ ಇರ್ಬೋದು, ಸ್ಮಾಲ್ ಬೀಡಿಂಗ್ಸ್ ಇರ್ಬೋದು, ಅಥವಾ ಕಾರ್ದೆಲ್ಲ ಟೈರ್ಸ್ ಇರುತ್ತಲ್ಲ, ಅದನ್ನೆಲ್ಲ ಸ್ವಾಲೋ ಮಾಡಿ ಚೋಕಿಂಗ್ ಹೋಗೋ ಸಾಧ್ಯತೆ ಅಂತ ಇರುತ್ತೆ. ಅಂಥ ಮಕ್ಕಳು ಎಷ್ಟೊಂದು ಸಲ ನಮ್ಗೆ ಏನಾಗುತ್ತೆ, ದೇ ಕಮ್ ವಿತ್ ಕಾಫರ್, ಲೈಕ್ 1 ಮಂತಿಂದ ಕೆಮ್ಮಿದೆ, ಹೋಗ್ತಾ ಆವಾಗ ನಾವು ಎಕ್ಸಾಮಿನ್ ಮಾಡಿದ್ರೆ ಏನಾಗುತ್ತೆ, ಆ ಫಾರಿನ್ ಬಾಡಿ ಲಂಗಲ್ಲಿ ಹೋಗಿ ಕೂತಿರುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ, ಈಗ ಎಕ್ಸಾಂಪಲ್ ಲೆಸ್ ದೆನ್ 1 ಇಯರ್ ಮಕ್ಕಳಲ್ಲಿ ನಾವೇನು ಮಾಡ್ತೀವಿ, ಆದಷ್ಟು ಸೆಮಿ ಸಾಲಿಡ್ ಫುಡ್ಡೇ ಕೊಡ್ತೀವಿ, ಸಾಲಿಡ್ನ ಕೊಡಲ್ಲ. 1 ಇಯರ್ ಆದಮೇಲೆ ನಾವೇನು ಮಾಡ್ತೀವಿ, ಸಾಲಿಡ್ ಫುಡ್ಗೆ ಹೋಗ್ತೀವಿ. ಎಕ್ಸಾಂಪಲ್ ಇಡ್ಲಿ ಇರ್ಬೋದು, ದೋಸೆ ಇರ್ಬೋದು, ಅನ್ನ ಇರ್ಬೋದು. ಬಟ್ ನೀವು 6 ಮಂತ್ಸ್ ಟು 1 ಇಯರ್ ಏನು ಮಾಡ್ತೀವಿ, ನಾವು ಆಲ್ವೇಸ್ ಸೆಮಿ ಸಾಲಿಡ್ ರಾಗಿ ಗಂಜಿ ಇರ್ಬೋದು, ಇಲ್ಲ ದಾಲ್ ಕಿಚಡಿ ಇರ್ಬೋದು, ಈ ಥರನೇ ಕೊಡ್ತೀವಿ. ಆಮೇಲೆ ಎಲ್ಲ ಫ್ಲೂಯಿಡ್ ಕಂಟೆಂಟಲ್ಲೇ ಕೊಡ್ತೀವಿ. ಅಪ್ ಟು 3 ಇಯರ್ಸ್ ಮೋಸ್ಟ್ ಆಫ್ ದಿ ಟೈಮ್ ನಮಗೆ ಮೋಸ್ಟ್ ಕಾಮನೆಸ್ಟ್ ಫಾರಿನ್ ಬಾಡಿ ಏನು ಗೊತ್ತಾ, ಕಡಲೆ ಬೀಜ. ಎಷ್ಟೊಂದು ಸಲ ಏನಾಗುತ್ತೆ, ಒಂದು ಸೈಡಲ್ಲಿ ನೋಸಲ್ಲಿ ಏನಾಗುತ್ತೆ, ಕಂಟಿನ್ಯೂಸ್ ಸೆಕ್ರೇಷನ್ ಇದೆ ಅಂತ ಬರ್ತಾರೆ. ಅವಾಗ ನೋಡಿದ್ರೆ ಏನಾಗ್ತಾರೆ, ಕಡಲೆ ಬೀಜ ಈ ಥರ ಹಾಕೊಂಡಿರ್ತಾರೆ. ಈಗ ರೀಸೆಂಟಾಗಿ 1 ಮಂತ್ ಬ್ಯಾಕು ಯಾರೋ ತಿರುಪತಿಗೆ ಹೋಗ್ತಾ ಇದ್ದೀವಿ ಸರ್, ಕೋಲ್ಡ್ 15 ಡೇಸ್ ಇದೆ, ನಂಗೆ ಜಲ್ದಿ ನೋಡಿ ಅಂತ. ನಾನು ನೋಡಿದಾಗ ಏನಾಯಿತು, ಫುಲ್ ಒಂದು ಕಡೆ ನೋಸ್ ಬ್ಲಾಕ್ ಆಗಿತ್ತು. ಆಮೇಲೆ ಹೋಗಿ ಎಕ್ಸಾಮಿನ್ ಮಾಡಿದ್ರೆ ಏನಾಗಿದೆ, ಏನೋ ಫಾರಿನ್ ಬಾಡಿ ಇತ್ತು. ಆಮೇಲೆ ಓಟಿಗೆ ತೊಗೊಂಡೋಗಿ ನೋಡಿದ್ರೆ ಏನಾಗುತ್ತೆ, ಮಗು ಕೆಳಗಡೆ ಮನೆಗೆ ಹೋಗಿದೆ. ಅಲ್ಲಿ ಏನಾಗಿದೆ, ಪಕ್ಕದ ಮನೆ ಮಗು ಒಳಗಡೆ ಕ್ಯಾಶ್ಯೂ ಹಾಕ್ಬಿಟ್ಟಿದೆ. ಆ ಕ್ಯಾಶ್ಯೂ ಹೇಳಿದ್ರೆ ಆ ಮನೆ ಪೇರೆಂಟ್ಸು ಬೈತಾರೆ ಅಂದ್ಬಿಟ್ಟು ಅಂದರೆ, ಯಾರೂ ಮುಚ್ಚಿಟ್ಬಿಟ್ಟಿದ್ದಾರೆ, ಅದನ್ನ ಯಾರೂ ಹೇಳೇ ಇಲ್ಲ. ಅದೇನಾಗಿದೆ, ಅದ್ರ ಮೇಲೆ ಸೆಕ್ರೇಷನ್ ಬ್ಲಾಕ್ ಆಗಿ ಇದಾಗಿದೆ. ಇಟ್ ಟುಕ್ಸ್ 1.5 hours ಸರ್ಜರಿ ಟು ರಿಮೂವ್ ಇಟ್. ಅದು ನೋಡಿದ್ರೆ ಕ್ಯಾಶ್ಯೂ ಅದು. ಸೊ ಅದಕ್ಕೆ ಮಕ್ಕಳಲ್ಲಿ ಏನಾಗುತ್ತೆ, ಆದಷ್ಟು ಸ್ಮಾಲ್ ಪೀಸ್ ಇರ್ಬೋದು ಅಥವಾ ಕ್ಯಾಶ್ಯೂ ಇರ್ಬೋದು, ಇವನ್ನ ಆದಷ್ಟು ಅಂಡರ್ ಅಬ್ಸರ್ವೇಷನ್ ಕೊಡಬೇಕು. ಅಕಸ್ಮಾತ್ ಓಕೆ, ಈಗ ನೀವು ಇದ್ದೀರಾ, ನಿಮ್ಮ ಮುಂದೆ ಈಗ ಚೋಕಿಂಗ್ ಆಯಿತು, ಬ್ರೀತಿಂಗ್ ಆಯಿತು, ಅನ್ಕಾನ್ಸಿಯಸ್ ಅಂತಂದರೆ ನಾವೇನು ಮಾಡ್ತೀವಿ, ಲೆಸ್ ದೆನ್ 2 ಇಯರ್ಸ್ ಅಥವಾ 3 ಇಯರ್ಸ್ ಇದ್ದರೆ ಮಗುನ ಪ್ರೋನ್ ಮಾಡಿ ಏನು ಮಾಡ್ತೀವಿ, ಸ್ಲ್ಯಾಪ್ ಮಾಡಬೇಕು. ಅಕಸ್ಮಾತ್ ಏನಾದ್ರು ದೊಡ್ಡ ಮಕ್ಕಳಾದರೆ ಏನು ಮಾಡ್ತೀವಿ, ಅವ್ರನ್ನ ಹಿಂದೆ ತಗೊಂಡು ಹಿಂಗೆ ಥರ್ಸ್ಟ್ ಕೊಟ್ಟರೆ ಏನಾಗುತ್ತೆ, ದೇ ವಿಲ್ ವಾಮಿಟ್ ಔಟ್. ಅದು ಒನ್ ಆಫ್ ದಿ ವೇ ಟು ಸೇವ್ ದಿ ಲೈಫ್. ಇದು ಈ ಥರ ಫುಡ್ ಕೊಡಬೇಕಾಗತ್ತೆ. ಸರ್, ಈಗ ಸ್ಕೂಲಲ್ಲಿ ಇರಬೇಕಾದ್ರೆ ಯೂಶಲ್ ಆಗಿ ತಂದೆ ತಾಯಿ ಏನಾದರೂ ಮಕ್ಕಳಿಗೆ ಊಟ ಮಾಡಿಸೋದಾಗಿರ್ಬೋದು, ಅಥವಾ ಅವ್ರನ್ನ ಅಬ್ಸರ್ವ್ ಮಾಡಬೇಕಾದ್ರೆ ಈ ಥರ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಆಗುತ್ತೆ. ಅಂದರೆ ಆಗದೇ ಇಲ್ಲ ಅಂತಲ್ಲ, ಚಾನ್ಸಸ್ ಕಮ್ಮಿ. ಈಗ ಸ್ಕೂಲಿಗೆ ಹೋಗ್ತಾರೆ, ಅವ್ರ ಪಾಡಿಗೆ ಅವರೇ ಲಂಚ್ ಬಾಕ್ಸ್ನ ಓಪನ್ ಮಾಡಿ ಊಟ ಮಾಡಿಬಿಡ್ತಾರೆ. ಸೊ ಟೀಚರ್ಸ್ ಇದ್ರ ಮೇಲೆ ಯಾವ ರೀತಿ ಕ್ರಮ ವಹಿಸಬೇಕು, ಹಾಗೆ ಪೇರೆಂಟ್ಸ್ ಇಲ್ಲದೇ ಇರೋಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಏನೆಲ್ಲ ಪಾಠ ಮಾಡಬೇಕು ಆಹಾರ ತಿನ್ನೋದ್ರ ಬಗ್ಗೆ? ಆ್ಯಕ್ಚುಲಿ ಒಳ್ಳೆ ಕ್ವಶನ್ ಕೇಳಿದ್ರಿ. ಆ್ಯಕ್ಚುಲಿ ಇದನ್ನು ಅವೇರ್ನೆಸ್ಸು ಟೀಚರ್ಸ್ ಕೂಡ ನಾವು ಕೊಡಬೇಕಾಗತ್ತೆ. ಆ್ಯಕ್ಚುಲಿ ನಮ್ಮದು 2 ಸ್ಕೂಲ್ ಇದೆ. ಆ್ಯಕ್ಚುಲಿ ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಒಂದು ವಾಟರ್ ಬೆಲ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ವಿ. ಎವ್ರಿ 1.5 hours ಒಂದ್ಸಲ ಅವರು ಆರ್ಯಭಟ ಸ್ಕೂಲ್ ಅಂತ KM ದೊಡ್ಡಿಲಿ, ನೇಟಸ್ ಅಂತ ರಾಮನಗರ, ಅಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ 2 ಇಂಟ್ರೊಡ್ಯೂಸ್ ಮಾಡಿದ್ವಿ. ಒಂದು ಟೀಚರ್ಸ್ಗೆ ಪರ್ಟಿಕ್ಯುಲರ್ ನಾವೇ ಕ್ಲಾಸ್ ತೊಗೋತೀವಿ, ಅವ್ರಿಗೆ ಹೇಳ್ತೀವಿ ಮಕ್ಕಳು ಚೀವ್ ಮಾಡಬೇಕು, ಒಬ್ಬರು ಆಯಮ್ಮ ಇರಬೇಕು, ಒಬ್ಬರು ಟೀಚರ್ಸ್ ಇರಬೇಕು, ಅಂಡರ್ ಅಬ್ಸರ್ವೇಷನ್ನೇ ಇರಬೇಕು. ಅದರಲ್ಲೂ ಪರ್ಟಿಕ್ಯುಲರ್ಲಿ ಮಾಂಟೆಸರಿ ಲೆಸ್ ದೆನ್ UKG ಮಕ್ಕಳಲ್ಲಿ ಮೋರ್ ಕಾಮನ್, ಅಲ್ಲೇ ಜಾಸ್ತಿ ಅಬ್ಸರ್ವೇಷನ್ ಬೇಕಿರೋದು. ಇನ್ನೊಂದು ಏನು ಮಾಡಬೇಕು, ವಿ ಶುಡ್ ಆಲ್ಸೋ ಟೀಚ್ ದೆಮ್ ಚೀವಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಚೀವ್ ಮಾಡೇ ತಿನ್ನಬೇಕು. ಈಗ ಎಷ್ಟೊಂದು ಸಲ ಮಕ್ಳುಗಳು ಏನು ಮಾಡ್ತಾರೆ, ಸ್ವಾಲೋ ಮಾಡಿಬಿಡ್ತಾರೆ. ಸ್ವಾಲೋ ಮಾಡಿದ್ರೆ ಹಲ್ಲಿರೋದು ಬಾಯಲ್ಲಿ, ಹೊಟ್ಟೆಲಿ ಏನೂ ಅದು ಹಲ್ಲಿರಲ್ಲ. ಅವಾಗ ಏನಾಗುತ್ತೆ, ಅವರು ಡೈಜೆಷನ್ ಆಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ಅದೊಂದು ಚೀವ್ ಮಾಡೋದು ಹೇಳ್ಕೊಡ್ಬೇಕು. ಇನ್ನೊಂದು ಏನು ಅಂತೀವಿ, ಫ್ರೀಕ್ವೆಂಟಾಗಿ ವಾಟರ್ ತೊಗೋಬೇಕು. ಅದರಿಂದ ಡೈಜೆಷನ್ ಕೂಡ
ಚೆನ್ನಾಗಾಗುತ್ತೆ. ಇದಿಷ್ಟು ಮೇಯ್ನ್ಲಿ ಅಬ್ಸರ್ವೇಷನ್ ವೆರಿ ಇಂಪಾರ್ಟೆಂಟು. ಟೀಚರ್ಸ್ಗೆ ಟ್ರೈನಿಂಗ್ ಕೊಡಬೇಕು. ಅಕಸ್ಮಾತ್ ತಿನ್ಬೇಕಾದ್ರೆ ಚೋಕಿಂಗ್ ಆಯಿತು, ನಾನು ಹೇಳಿದೆ ಅಲ್ವಾ, ಸ್ಮಾಲ್ ಮಕ್ಕಳಾಯಿತು ಅಂದರೆ ಪ್ರೋನ್ ಮಾಡಿ ಸ್ಲ್ಯಾಪ್ ಮಾಡಬೇಕು. ಇಲ್ಲ ದೊಡ್ಡವರಾದರೆ ಹಿಂದೆ ಇಟ್ಕೊಂಡು ತರ್ಸ್ಟ್ ಕೊಟ್ಟರೆ ಫಾರಿನ್ ಬಾಡಿ ವಿಲ್ ಕಮ್ ಔಟ್. ಸರ್, ಈಗ ಮಕ್ಕಳು ಹೇಗೆ ಅಂತಂದರೆ ಈ ಜಂಕ್ ಫುಡ್ಡಿಗೆ ಅಟ್ರ್ಯಾಕ್ಟ್ ಆಗೋದು, ಹಾಗೆ ಏನು ಸಿಕ್ಕಿದ್ರೂ ತಿನ್ಬಿಡೋದು. ಅಂದರೆ ಒಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ, ಹಿಂದೆ ಒಂದು ಸಿಸ್ಟಮ್ ಇರ್ತಿತ್ತು, ಇಂಥದ್ದೇ ತಿನ್ನಬೇಕು. ಈಗ ಹಾಗಿಲ್ಲ. ಹೊಸದಾಗಿ ಐಸ್ ಕ್ರೀಮ್ ಜೊತೆ ಜಾಮೂನು ಏನೋ ಒಂದು ಮಿಕ್ಸ್ಡ್ ಅಪ್ ಮಾಡಿಕೊಂಡು ಹೇಗೋ ಒಂದು ಸೇವನೆ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಇವಾಗ ಫಾರ್ ಎಕ್ಸಾಂಪಲ್ ಕೊಡೋದಾದರೆ ಪರಾಟ ಅಂತ ಇಟ್ಕೊಳ್ಳಿ. ಇಟ್ಸ್ ಎ ವೆರಿ ಹಾರ್ಡ್ ಥಿಂಗ್, ಚೀವ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ರೀತಿಯಾದಂತಹ ಫುಡ್ಡು ಮಕ್ಳಿಗೆ ಕೊಟ್ಟಾಗ ಹೇಗೆ ಅವ್ರ ಡೈಜೆಷನ್ ವರ್ಕ್ ಆಗುತ್ತೆ? ಪೇರೆಂಟ್ಸ್ ಆ್ಯಕ್ಚುಲಾಗಿ ಕೊಡಬಾರ್ದಾ ಅನ್ನೋದು. ವೆರಿ ಗುಡ್ ಕ್ವಶನ್. ಈಗ ನೀವು ನೋಡಿರ್ಬೋದು, ಲಾಸ್ಟ್ 20 ಇಯರ್ಸಲ್ಲಿ ದಿ ಇನ್ಸಿಡೆನ್ಸ್ ಆಫ್ ಡಯಾಬಿಟೀಸ್ 3 to 4 ಟೈಮ್ ಜಾಸ್ತಿ ಆಗಿದೆ. ದಿ ಮೇಯ್ನ್ ರೀಸನ್ ಈಸ್ ಯಂಗರ್ ದಿ ಏಜ್ ಗ್ರೂಪಲ್ಲಿ ನೀವು ಶುಗರ್ ಕಂಟೈನಿಂಗ್ ಎನಿ ಫುಡ್ ಕೊಟ್ಟರು ಅದು ಪ್ರಾಬ್ಲಮ್ ಆಗುತ್ತೆ. ಶುಗರ್ ಕಂಟೈನಿಂಗ್ ಏನು ಇರ್ಬೋದು, ಚಾಕ್ಲೇಟ್ ಇರ್ಬೋದು, ಬಿಸ್ಕೆಟ್ ಇರ್ಬೋದು, ಕೇಕ್ಸ್ ಇರ್ಬೋದು, ಅಥವಾ ನೀವು ಯಾವುದೇ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇರ್ಬೋದು, ಪೆಪ್ಸಿ, ಕೋಕೋಲ್, ಯಾವುದೇ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇರ್ಬೋದು, ಅದರಲ್ಲಿ ಮೋರ್ ಆಫ್ ಎ ಶುಗರ್ ಕಂಟೈನಿಂಗ್ ಫುಡ್. ಅಥವಾ ನೀವು ಹೇಳ್ದಂಗೆ ಕೇಕ್ ಇರ್ಬೋದು, ಅಥವಾ ಮಿಲ್ಕಿಗೆ ಶುಗರ್ ಹಾಕಿ ಕೊಡ್ಬೋದು. ಇದರಿಂದ ಏನಾಗುತ್ತೆ, ಶುಗರ್ ಇಸ್ ಎ ಡೈರೆಕ್ಟ್ ಕಾರ್ಬೋಹೈಡ್ರೇಟ್ ಹೋಗಿ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಒಬೆಸಿಟಿ ಜಾಸ್ತಿ ಆಗುತ್ತೆ, ಹೈಪರ್ ಟೆನ್ಷನ್ ಜಾಸ್ತಿ ಆಗುತ್ತೆ, ಅರ್ಲಿ ಏಜಲ್ಲಿ ಡಯಾಬಿಟಿಸ್ ಬರ್ತಾ ಇದೆ. ಸೊ ನಾವೆಲ್ಲ ಚಿಕ್ಕವರಿದ್ದಾಗ ಸ್ವೀಟ್ಸ್ ಅಂದರೆ ವರ್ಷಕ್ಕೊಂದ್ಸಲ ಹಬ್ಬದಲ್ಲಿ ತಿಂತಾ ಇದ್ವಿ. ಸೊ ಹಂಗಾಗಿ ನಾವು ಹುಷಾರು ತಪ್ತಾ ಇರಲಿಲ್ಲ, ಫಿಟ್ ಇರ್ತಿದ್ವಿ. ಈಗೇನಾಗಿದೆ, ಬಿಕಾಸ್ ಆಫ್ ಮೋಸ್ಟ್ ಆಫ್ ಎರಡೇ ರೀಸನ್ನು ಮಕ್ಕಳಿಗೆ ಜಾಸ್ತಿ ಇಲ್ನೆಸ್. ಒಂದು ಲೈಫ್ ಸ್ಟೈಲ್, ಹಂಗಂದರೆ ಏನಾಗುತ್ತೆ, ಲೆಥಾರ್ಜಿಕ್ಕು, ಟಿ ವಿ ಮೊಬೈಲಿಂದ ಲೆಥಾರ್ಜಿಕ್. ಇನ್ನೊಂದು ಫುಡ್ಡು, ನೀವು ಹೇಳ್ದಂಗೆ ಆಲ್ ಜಂಕ್ ಫುಡ್ಡಿಂದ. ಆಮೇಲೆ ರಿಮೆಂಬರ್, ಎನಿ ಮೈದಾ ಕಂಟೈನಿಂಗ್, ಶುಗರ್ ಕಂಟೈನಿಂಗ್ ಫುಡ್ ಆರ್ ಲೈಕ್ ಡೈಜೆಸ್ಟೇ ಆಗಲ್ಲ. ಅವು ಡೈಜೆಸ್ಟ್ ಆಗದೇ ಇದ್ದಾಗ ಏನಾಗುತ್ತೆ, ಕಾನ್ಸ್ಟಿಪೇಷನ್ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ, ವಾಮಿಟಿಂಗ್ ಬರುತ್ತೆ, ಒಬೆಸಿಟಿಗೆ ಹೋಗುತ್ತೆ. ಸೊ ಆದಷ್ಟು ಎಲ್ಲ ಪೇರೆಂಟ್ಸು ಶುಗರ್ ಕಂಟೈನಿಂಗ್ ಫುಡ್ನ ಅವಾಯ್ಡ್ ಮಾಡಬೇಕು. 95% ಅಟ್ಲೀಸ್ಟ್ ಅವಾಯ್ಡ್ ಮಾಡಬೇಕು. ಬಟ್ ಮೋಸ್ಟ್ ಆಫ್ ದಿ ಮಕ್ಳದ್ದು ಫುಡ್ ಈಗೇನು, ಕಾರ್ನ್ಫ್ಲೇಕ್ಸ್ ಇರುತ್ತೆ, ಇಲ್ಲ ಒನ್ ಟೈಮ್ ಒಂದು ಸ್ವೀಟ್ ಇರುತ್ತೆ, ಬಿಸ್ಕೆಟ್ಸೇ ಇರುತ್ತೆ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬಿಸ್ಕೆಟ್ ತಿಂತಿರ್ತಾರೆ. ಸೊ ಇದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಪೇರೆಂಟ್ಸು. ಏನೋ ಒನ್ಸ್ ಇನ್ ಎ ಮಂತ್ ತಿಂದರೆ ಓಕೆ, ಬಟ್ ಇಲ್ಲೇನಾಗುತ್ತೆ, ವೀಕಲ್ಲಿ 3-4 ಟೈಮ್ಸ್ ತಿಂತಿರ್ತಾರೆ, ಅದನ್ನು ಅವಾಯ್ಡ್ ಮಾಡಬೇಕು ಪೇರೆಂಟ್ಸ್. ಸರ್, ಈಗ ಯೂಶಲ್ ಆಗಿ ಅವಾಗ ಒಂದು 70% ಹೆಲ್ದಿ ಫುಡ್, 30% ಜಂಕ್ ಫುಡ್ ಈಸ್ ಓಕೆ ಅನ್ನೋ ಥರ ಒಂದಷ್ಟು ಆರ್ಟಿಕಲ್ಸ್ ಇದೆ. ಅಂದರೆ ಮಕ್ಕಳಿಗೆ ಆಗಲಿ ದೊಡ್ಡೋರಿಗೆ ಆಗಲಿ 70% ಹೆಲ್ದಿ ಫುಡ್ ಕೊಟ್ಟು, ಇನ್ನು 30 ಎಲ್ಲೋ ಒಂದು ವಾರದಲ್ಲಿ 1 ಸಲನೋ 2 ಸಲನೋ ಹೊರಗಡೆ ಫುಡ್ ಕೊಟ್ಟರೆ ಓಕೆ, ಅದೇನು ದೊಡ್ಡ ಪ್ರಾಬ್ಲಮ್ ಆಗಲ್ಲ ಅಂತ. ಆದರೆ ಈಗ ಹೇಗಾಗ್ಬಿಟ್ಟಿದೆ ಅಂದರೆ, ಮನೆಯವ್ರು ಕೊಡುವಂತಹ ಪಾಕೆಟ್ ಮನಿಯಿಂದ ಮಕ್ಕಳು ಮನೆಯವ್ರಿಗೂ ಹೇಳಲ್ಲ, ಹೊರಗಡೆ ಏನೋ ಒಂದು ತಿನ್ಕೊಂಬಂದ್ಬಿಡ್ತಾರೆ. ಅದರಿಂದ ಪ್ರಾಬ್ಲಮ್ಸ್ ಕಾಸ್ ಆಗ್ತಾನೆ ಇರುತ್ತೆ. ಈಗ ಬರೀ 30% ಹೆಲ್ದಿ ಆಗಿದೆ, 70% ಅನ್ಹೆಲ್ದಿ ಫುಡ್ನೇ ತೊಗೋತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ನೀವು ಹೇಳ್ದಂಗೆ ವಾರದಲ್ಲಿ 1 ದಿನ ಅಲ್ಲ, ತಿಂಗಳಲ್ಲಿ 1 ದಿನ ಸಾಕು ಹೊರಗಡೆ ಫುಡ್ಡು. ಆದಷ್ಟು ಅವಾಯ್ಡ್ ಮಾಡಬೇಕು. ಮೋಸ್ಟ್ ಆಫ್ ದಿ ಟೈಮ್ ನಿಮ್ಗೆ ಗೊತ್ತಿದೆ, ಈ ಗೋಬಿ ಕಲರಿಂಗ್ ಏಜೆಂಟ್ ಆಗ್ತಾರೆ, ದಟ್ಸ್ ಎ ಕ್ಯಾನ್ಸರ್ ಕಾಸಿಂಗ್ ಏಜೆಂಟು. ಮೋಸ್ಟ್ ಆಫ್ ದಿ ಫುಡ್ ಚಿಲ್ಲಿ ಅಡಲ್ಟ್ರೇಷನ್ ಆಗುತ್ತೆ, ಅರ್ಟಿಕೇರಿಯಾ ಆಗುತ್ತೆ. ಮೋಸ್ಟ್ ಆಫ್ ದಿ ಟೈಮ್ ಏನಾಗುತ್ತೆ, ಹೊರಗಡೆ ಆಯಿಲ್ ಗೊತ್ತಿದೆ, ಸೇಮ್ ಬಾಯ್ಲ್ ಮಾಡಿ ಯೂಸ್ ಮಾಡ್ತಾರೆ. ಈಗ ಫ್ರೈ ಮಾಡೋಕ್ಕೆ ಇರ್ಬೋದು, ಸೇಮ್ ಈಗ ಫ್ರೆಂಚ್ ಫ್ರೈಸ್ ಸೇಮ್ ಆಯಿಲಲ್ಲಿ ಬಾಯ್ಲ್ ಮಾಡಿ ಏನಾಗುತ್ತೆ, ಅದು ಕನ್ವರ್ಟ್ಸ್ ಇಂಟು ಟಾಕ್ಸಿನ್ ಸಬ್ಸ್ಟೆನ್ಸ್. ಆದಷ್ಟು ಪೇರೆಂಟ್ಸು ನೀವು ಹೇಳ್ದಂಗೆ ವಾರಕ್ಕೊಂದ್ಸಲ ಅಲ್ಲ, ಈವನ್ 1 month 2 monthsಗೊಂದ್ಸಲ ಅದನ್ನು ಹೊರಗಡೆ ಹೆಲ್ತಿ, ಅದು ಬಾಯ್ಲ್ಡ್ ಫುಡ್ ತಿನ್ನಬೇಕು, ಅನ್ಬಾಯ್ಲ್ಡ್ ತಿನ್ನಬಾರ್ದು. ಅನ್ಬಾಯ್ಲ್ಡಿಂದನೇ ಮೋಸ್ಟ್ ಕಾಮನ್ ಹೆಪಟೈಟಿಸ್ ಎ, ಟೈಫಾಯ್ಡ್ ಎಲ್ಲ ಬರೋದು. ಆದಷ್ಟು ಮೈದಾ ಕಂಟೈನಿಂಗ್ ಫುಡ್ ಅವಾಯ್ಡ್ ಮಾಡಿ. ಈಗ ಪಿಜ್ಜಾ ಇಟ್ಸ್ ಫುಲ್ ಆಫ್ ಮೈದಾ ಆ್ಯಂಡ್ ಚೀಸ್. ಒನ್ ಆಫ್ ದಿ ವರ್ಸ್ಟ್ ಫುಡ್ ಅಂತಂದರೆ ಈ ಪಿಜ್ಜಾ. ನೆಕ್ಸ್ಟ್ ಕಮ್ಸ್ ದಿ ಬರ್ಗರ್. ಆದಷ್ಟು ಇಂಡೈಜೆಷನ್ ಆಗಲ್ಲ. ಅವರ್ ಗಟ್ ಈಸ್ ಮೇಡ್ ಫಾರ್ ಯೂಶಲಿ ಫ್ರೂಟ್ಸು, ವೆಜಿಟೇಬಲ್ಸ್, ಪಲ್ಸಸ್ಸು, ರೈಸು, ರಾಗಿ ಇಂಥದಕ್ಕೆ, ನಾಟ್ ಫಾರ್ ಪ್ರೋಸೆಸ್ಡ್ ಫುಡ್. ಈಗ ನೀವೇನೇ ಹೇಳಿದ್ರಲ್ಲಿ ಜಂಕ್ ಫುಡ್ ಈಸ್ ವಾಟ್ ಈಸ್ ಅ ಪ್ರೋಸೆಸ್ಡ್ ಫುಡ್ ವಿಚ್ ಡೈರೆಕ್ಟ್ಲಿ ಕಮ್ ಫ್ರಮ್ ದಿ ಫಾರ್ಮ್ ಟು ಅವರ್ ಹೌಸ್. ಅದು ನ್ಯಾಚುರಲ್ ಫುಡ್ ವಿಚ್ ಗೋಸ್ ಟು ಫ್ಯಾಕ್ಟ್ರಿಯಿಂದ ನಮಗೆ ಬರೋದು ಪ್ರೋಸೆಸ್ ಫುಡ್. ಆಲ್ ಪ್ರೋಸೆಸ್ ಫುಡ್ ಆರ್ ಬ್ಯಾಡ್ ಫಾರ್ ಹೆಲ್ತ್. ಸೊ ಡೈರೆಕ್ಟ್ ಫ್ರಮ್ ಫಾರ್ಮ್ ಟು ಮನೆಗೇನು ಬರುತ್ತೆ, ಯು ಶುಡ್ ಈಟ್. ಎಕ್ಸಾಂಪಲ್ ರೈಸು, ರಾಗಿ, ಫ್ರೂಟ್ಸು, ವೆಜಿಟೇಬಲ್ಸ್, ಸಚ್ ಥಿಂಗ್ ದೇ ಶುಡ್ ಈಟ್. ಸರ್, ಹಾಗೆ ನನ್ನ ಕೊನೆ ಪ್ರಶ್ನೆ, ಮಕ್ಕಳಿಗೆ ಫುಡ್ ಪ್ಲೇಟ್ನ ಆರ್ಗನೈಸ್ ಮಾಡಬೇಕಾದ್ರೆ ತಂದೆ ತಾಯಿ ಆ ಫುಡ್ ಪ್ಲೇಟಲ್ಲಿ ಏನೆಲ್ಲ ಕಂಟೈನ್ ಆಗಿರಬೇಕು? ಅಂದರೆ ಹೌದು, ಫೈಬರ್ ಇರಬೇಕು, ಹೌದು, ಹಾಗೆ ಹಣ್ಣುಗಳಿರಬೇಕು, ವೆಜಿಟೇಬಲ್ಸ್ ಇರಬೇಕು ಅಂತ ಹೇಳ್ತಾರೆ. ಬಟ್ ಎಷ್ಟು ಬ್ಯಾಲೆನ್ಸ್ಡ್ ಆಗಿ ಮಕ್ಕಳಿಗೆ ಆ ಫುಡ್ ಪ್ಲೇಟ್ ಅನ್ನೋದು ಆರ್ಗನೈಸ್ಡ್ ಇರಬೇಕಂತ? ಇದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ.
ಈಗ ನಿಮ್ಗೆ ಗೊತ್ತಿದೆ, ಈಗ ಲೆಸ್ ದ್ಯಾನ್ 1 ಇಯರ್ ಮಕ್ಕಳನ್ನ ನಾವು ಯಾರೂ ಹೊರಗಡೆಗೆ ತಿನ್ನಿಸ್ತಾನೆ ಇರಲಿಲ್ಲ. ಈಗಂತೂ ವೆರಿ ಕಾಮನ್. ಪೇರೆಂಟ್ಸ್ ಹೋದರೆ ಅವರು ಅದಕ್ಕೆ ಐಸ್ ಕ್ರೀಮ್ ತಿನ್ನಿಸ್ತಾರೆ, ಅವರು ಅದಕ್ಕೆ ಏನು ತಿಂತಿರ್ತಾರೆ ಅದನ್ನು ಈಗ ತಿನ್ನಿಸ್ತಾರೆ. ಮೊದಲೇ ಅದಕ್ಕೆ ಟೈಫಾಯ್ಡ್ ಎಲ್ಲ ಲೆಸ್ ದ್ಯಾನ್ 2 ಇಯರ್ಸ್ ಒಳಗಡೆ ಬರ್ತಲ್ಲ, ಈಗ 6 ಮಂತ್ಸ್ ಮಕ್ಕಳಲ್ಲೂ ಬರುತ್ತೆ. ಬಿಕಾಸ್ ಹೊರಗಡೆ ಹೋದಾಗ ಅವ್ರಿಗೂ ಅದನ್ನು ಕೊಡ್ತಾರೆ. ಈಗ ಒಂದು ಪ್ಲೇಟ್ ಅಂತಂದರೆ ಎಕ್ಸಾಂಪಲ್ ಒಂದು ಚಪಾತಿ, ಅದಕ್ಕೆ ಒಂದು ವೆಜಿಟೇಬಲ್ ಇರಲೇಬೇಕು, ಯಾವುದಾರ ವೆಜಿಟೇಬಲ್ ಆಗಲಿ. ಜೊತೆಗೆ ವೀಕಲ್ಲಿ 3 ಟೈಮ್ಸು ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಬಿಕಾಸ್ ಫೈಬರ್ ಇರ್ತದೆ, ಮೋಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ಆಮೇಲೆ ಡೈಲಿ ಒಂದು ಫ್ರೂಟ್ ಇರಲೇಬೇಕು, ಬಿಕಾಸ್ ಫ್ರೂಟಲ್ಲಿರೋದು ವೆಜಿಟೇಬಲ್ ಇರಲ್ಲ, ವೆಜಿಟೇಬಲ್ ಇರೋದು ಗ್ರೀನ್ ಲೀಫಿ ವೆಜಿಟೇಬಲ್ ಇರಲ್ಲ, ಅದರಲ್ಲಿರೋದು ಪಲ್ಸಸ್ ಇರಲ್ಲ, ಪಲ್ಸಸ್ಸಲ್ಲಿರೋದು ಇರಲ್ಲ. ಸೊ ಇಟ್ ಶುಡ್ ಬಿ ಎ ಮಿಕ್ಸ್ಡ್. ಒಂದು ಪಲ್ಸ್ ಇರಬೇಕು, ಒಂದು ಸೀರಿಯಲ್ ಇರಬೇಕು, ಒಂದು ವೆಜಿಟೇಬಲ್ ಇರಬೇಕು, ಒಂದು ಫ್ರೂಟ್. ಎನಿ ಫ್ರೂಟ್ ಈಸ್ ಓಕೆ. ಮೋಸ್ಟ್ ಆಫ್ ಬನಾನಾ ಈಸ್ ಎ ವೆರಿ ಗುಡ್ ಫ್ರೂಟ್. ಏನು ಎಲ್ಲರೂ ಆಪಲೇ ತಿನ್ನಬೇಕು ಅನ್ನೋದೇನಿಲ್ಲ. ಪಪ್ಪಾಯ ಕಾಸ್ಟ್ ಎಫೆಕ್ಟಿವ್, ವೆರಿ ಗುಡ್ ಫ್ರೂಟ್. ಎಲ್ಲ ನಿಮ್ಗೆ ವಿಟಮಿನ್ ಎ ಇರ್ಬೋದು, ಪೊಟ್ಯಾಷಿಯಮ್ ಇರ್ಬೋದು, ಎಲ್ಲ ಕ್ಯಾಲ್ಶಿಯಮ್ ಎಲ್ಲ ಸಿಕ್ಬಿಡುತ್ತೆ. ಸೊ ಇನ್ ಎ ಫುಡ್ ಇದರಲ್ಲಿ ಇನ್ ಎ ಡೇ ಎನಿ ಹ್ಯೂಮನ್ ಬೀಯಿಂಗ್ ಅಟ್ಲೀಸ್ಟ್ ಒಂದು ವೆಜಿಟೇಬಲ್, ಒಂದು ಇದು ಫ್ರೂಟ್ ತಿನ್ನಲೇಬೇಕು. ಅದು ಆ್ಯಂಟಿ ಆಕ್ಸಿಡೆಂಟ್ ಕೊಡ್ತದೆ, ಸ್ಕಿನ್ನು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ನಿಮ್ಗೆ ಈಗಾಗಲೇ ಸಾಕಷ್ಟು ವಿಷಯ ತಿಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮಕ್ಕಳಿಗೆ ಆಹಾರ ಕೊಡಬೇಕಾದ್ರೆ ತುಂಬ ಯೋಚನೆ ಮಾಡಿ ಕೊಡಬೇಕಾಗತ್ತೆ. ಕೆಲವೊಂದು ಮಕ್ಕಳಿಗೆ ಇಮ್ಯುನಿಟಿ ಕೂಡ ಕಮ್ಮಿ ಇರುತ್ತೆ, ಹಾಗೆ ಡೈಜೆಷನ್ ಕೂಡ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಯುವರಾಜ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.